ಪೂಜನೀಯ ಅಂತ ಹೇಳ್ತೀವಿ. ನಾನು ಪೂಜಾರಿಗಳು ಪೂಜನೀಯರಾಗಬೇಕು, ಪೂಜೆ ಮಾಡೋದಕ್ಕೆ ಯೋಗ್ಯರಾಗಬೇಕು, ಯಾರಾದರೂ ನಮಸ್ಕಾರ ಮಾಡೋದಕ್ಕೆ ಅದನ್ನು ತಗೊಳ್ಳೋಕ್ಕೂ ಪೂಜನೀಯರಾಗಬೇಕು ಅಂತ ಹೇಳ್ತಾ ಇರ್ತೀನಿ ನಾನು. ಅಂದರೆ ಅರ್ಹರಾಗಬೇಕು. ನಾನು ಪರಮಾತ್ಮನ ಆಶೀರ್ವಾದಕ್ಕೆ, ಬ್ಲೆಸ್ಸಿಂಗ್ಸ್ಗೆ ಯೋಗ್ಯ ಅಂತ ಅನಿಸಿದಾಗ ನಿಮ್ಮ ಪ್ರಾರ್ಥನೆ ಸಲ್ಲತ್ತೆ. ಆ ಕ್ಷಣ ಬರಬೇಕು. ದ ಮೊಮೆಂಟ್ ಒನ್ ಸ್ಟಾರ್ಟ್ಸ್ ಫೀಲಿಂಗ್ ಆ್ಯಂಡ್ ಸರ್ಚಿಂಗ್ ಫಾರ್ ಒನ್ ಸೆಲ್ಫ್, ಆಗ ನನಗೆ ಆಶೀರ್ವಾದ ಸಿಗುತ್ತೆ. ನನ್ನನ್ನು ನಾನು ನೋಡ್ಕೊಳ್ಳೋಕೆ ಶುರು ಮಾಡಬೇಕು. ಎನ್ಕ್ವೈರಿ ಶುರು ಆಗಬೇಕು. ಅದೇ ಪ್ರಾರಂಭ. ಯಾರನ್ನು ಕೇಳಬೇಡಿ, ನಿಮ್ಮ ನೀವೇ ಎನ್ಕ್ವೈರ್ ಮಾಡಿಕೊಡಿ. ಬಿಗಿನಿಂಗ್ ಅದು, ಬಿಗಿನಿಂಗ್ ಆಫ್ ಪರಿವರ್ತನೆ, ಟ್ರಾನ್ಸ್ಫರ್ಮೇಷನ್. ಅದು ತುಂಬ ಪ್ಯಾಷನೇಟಾಗಿ ಮಾಡಬೇಕು. ಎನ್ಕ್ವೈರಿ ಸುಮ್ಮನೆ ಅಲ್ಲ, ಯಾರೋ ಹೇಳಿದ್ರು ಅಂತಲ್ಲ. ಟ್ರಾನ್ಸ್ಫರ್ಮೇಷನ್ ಆಗತ್ತೆ. ಇಂಟೆನ್ಸ್ ಆಗಿರಬೇಕು, ಟೋಟಲ್ ಆಗಿರಬೇಕು. ಬಹಳ ಮುಖ್ಯ, ಪರಿಪೂರ್ಣವಾಗಿರಬೇಕು. ಒಂದು ರಹಸ್ಯ ಇದೆ ನಮ್ಮ ಜೀವನದಲ್ಲಿ. ಏನಾದರೂ ಒಂದು ನಮ್ಮ ಜೀವನಕ್ಕಿಂತ ದೊಡ್ಡದೇನಾದರೂ ನಾವು ಅಂದ್ಕೊಂಡಿದ್ದೀವಲ್ಲ, ಜೀವನ ಅಂದರೆ ಇದು ಅಂತ, ಅದಕ್ಕಿಂತ ದೊಡ್ಡದೇನಾದರೂ ಇದ್ದರೆ ಅದಕ್ಕೆ ನಮ್ಮ ಜೀವನನೇ ಕೊಟ್ಬಿಡ್ಬೇಕು. ಅಷ್ಟೇ ಫಂಡಮೆಂಟಲ್ ಸೀಕ್ರೆಟ್ ಇದು. You should be ready to sacrifice your life for that which is bigger than your life. ಆಗ ಏನೋ ಒಂದು ಪ್ರಾರಂಭ ಆಗುತ್ತೆ. ನನಗಿನ್ನೂ ಏನೋ ಒಂದಿದೆ, ಅದಕ್ಕಾಗಿ ಇದನ್ನು ಕೊಟ್ಬಿಡಬೇಕು. ಆಗ ನಿನ್ನ ಜೀವನ ಒಂದು ಮೀನ್ಸ್ ಆಗುತ್ತೆ. ಅದಕ್ಕೆ ಆ ದೊಡ್ಡದಕ್ಕೆ ಒಂದು ಟೂಲ್. ನನ್ನ ಜೀವನವೇ ಒಂದು ಮೀನ್ಸ್, ಸಾಧನವಾಗತ್ತೆ. ಎತ್ತರಕ್ಕೆ ಹೋಗೋಕ್ಕೆ ಸಾಧನ ನನ್ನ ಜೀವನ, ಅಂಚಿಗೆ ಹೋಗೋಕ್ಕೆ, ತುದಿಗೆ ಹೋಗೋಕ್ಕೆ ಸಾಧನ ನನ್ನ ಜೀವನ. ಹೀಗಂದಾಗ ಪ್ರತಿಯೊಂದು ಸಂದರ್ಭಗಳು ನಿನಗೆ ಎತ್ತರ ಆಗೋಕ್ಕೆ, ಬೆಳೆಯೋಕ್ಕೆ, ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ, ಡೀಪರ್ ಲೆವೆಲ್ಗೆ ಹೋಗೋಕ್ಕೆ ಪ್ರತಿಯೊಂದು ಸಂದರ್ಭಗಳು ಒದಗಿ ಬರುತ್ತೆ. ಇದಕ್ಕೆ ಹೇಳ್ತೀನಿ, 3 ಇಂಪಾರ್ಟೆಂಟು ಜೀವನಕ್ಕೆ: ಅರ್ಥ ಜೀವನದಲ್ಲಿ, ಆನಂದ ಜೀವನದಲ್ಲಿ, ಅಪೂರ್ವವಾದ ಮಹತ್ತರವಾದದ್ದುಗಳು ನಿನಗೆ ಬರೋಕ್ಕೆ ಶುರು ಆಗುತ್ತೆ. ಯಾವುದೋ ಒಂದು ದೊಡ್ಡದಿದೆ, ನನ್ನ ಜೀವನ ಅದಕ್ಕೆ ಕೊಟ್ಬಿಡ್ಬೇಕು, ನನ್ನ ಜೀವನ ಅದಕ್ಕೆ ಕೊಟ್ಬಿಡ್ಬೇಕು. ಇದು ಯಾವುದೂ ಅಲ್ಲ. ನಾನು ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿಗಿದ್ದೇನೆ. ಐ ವಾಂಟ್ ಸಮಥಿಂಗ್ ಮೋರ್ ಬಿಕಾಸ್ ಐ ಹ್ಯಾವ್ ಸಮಥಿಂಗ್ ಮೋರ್ ಟು ಗಿವ್. ಅದನ್ನೇ ಹೇಳೋದು. ಇದನ್ನು ಇನ್ನೂ ಏನೋ ನನ್ನ ಹತ್ರ ಜಾಸ್ತಿ ಇದೆ ಕೊಡೋಕ್ಕೆ, ಹಿಡ್ಕೊಳ್ಬಾರ್ದು ಎಲ್ಲೂ. ಅದಕ್ಕಾಗಿ ನನ್ನ ಹತ್ರ ಇನ್ನೂ ಜಾಸ್ತಿ ಇದೆ ಅಂದಾಗ ಜೀವನನೇ ಒಂದು ಸಾಧನವಾಗುತ್ತೆ ನಮಗೆ. ನಾವು ಮಾಡ್ತಾ ಇರೋ ಜೀವನ ಸಾಧನವಾಗಿ ಸಾಧನೆಗೆ ಸಾಧನವಾಗುತ್ತೆ. ಆಗ ಸಂದರ್ಭಗಳು ಒದಗಿ ಬರುತ್ತೆ.